ಒಬ್ಬ ಗಡೀಪಾರ್ ಈ ದೇಶದ ಹೋಮ್ ಮಿನಿಸ್ಟರ್ ಆಗ್ತಾನೆ. ತಗೊಂಡಾಗ ಅದನ್ನ ಕಸದಲ್ಲಿ ಹಾಕಿದ್ರೆ ನಾವ್ ಯಾರು ಸುಮ್ಮನೆ ಇರಲ್ಲ. ಒಬ್ಬ ಟೀಮ್ ಆರೋನು ದೇಶದ ಪ್ರಧಾನಿ ಆಗ್ತಾನೆ. ಅಂಬೇಡ್ಕರ್ ಫ್ಯಾಷನ್ ಅಂತೆ. ಒಬ್ಬ ಆದಿವಾಸಿ ಹೆಣ್ಮಗಳನ್ನ ಈ ದೇಶದ ರಾಷ್ಟ್ರಪತಿ ಮಾಡ್ತೀವಿ. ದೇವ್ರ ಹೆಸರು ಹೇಳಿದ್ರೆ ಒಳ್ಳೇದಾಗುತ್ತೆ. ಅಂಬೇಡ್ಕರ್ ಬಗ್ಗೆ ಮಾತಾಡಕ್ಕಲ್ಲ. ಅಂಬೇಡ್ಕರ್ ಹೆಸರು ಹೇಳಕ್ಕೂ ಈತನಿಗೆ ಯೋಗ್ಯತೆ ಇಲ್ಲ. ಜೈ ಶ್ರೀರಾಮ್ ಅನ್ಕೊಂಡು ಗುಜರಾತಿ ಮುಂಡೆವ್ಗೆ ವೋಟ್ ಕೊಟ್ರಲ್ಲ. ದಟ್ ಈಸ್ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್. ನಮಸ್ಕಾರ. ಈ ನಮ್ಮ ದೇಶದಲ್ಲಿ ಹೊಸ ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಹೊಸ ಪ್ರೈಮ್ ಮಿನಿಸ್ಟರ್ ಬರ್ತಾನೆ ಹೋಗ್ತಾನೆ. ಹೊಸ ಹೋಮ್ ಮಿನಿಸ್ಟರ್ ಬರ್ತಾನೆ ಹೋಗ್ತಾನೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಾವು ಮಾಡ್ಕೊಂಡಿರೋಂಥ ವ್ಯವಸ್ಥೆ ಮಾತ್ರ ಈ ದೇಶದ ಸಂವಿಧಾನ. ಈ ಸ್ವತಂತ್ರ ಕೊಡಕ್ಕೆ ನಮ್ಮ ಪೂರ್ವಜರು ಕೊಟ್ಟಂತ ಬಲಿ, ಶ್ರಮದಾನ, ಅವ್ರ ಜೀವ ಎಲ್ಲವುದು ಕೊಟ್ಟಿದ್ ಮಾತ್ರ ಶಾಶ್ವತವಾಗಿ ಉಳಿತದೆ. ಪಾರ್ಲಿಮೆಂಟಲ್ಲಿ ಒಬ್ಬ ಗಡೀಪಾರ್ ಈ ದೇಶದ ಹೋಮ್ ಮಿನಿಸ್ಟರ್ ಆಗ್ತಾನೆ. ಒಬ್ಬ ಮಾಜಿ ಗಡೀಪಾರ್ ಈ ದೇಶದ ಹೋಮ್ ಮಿನಿಸ್ಟರ್ ಆಗ್ತಾನೆ. ಆಶ್ಚರ್ಯ ಪಡಬೇಕಾಗಿಲ್ಲ. ಒಬ್ಬ ಟೀಮ್ ಆರೋನು ದೇಶದ ಪ್ರಧಾನಿ ಆಗ್ತಾನೆ. ಆಶ್ಚರ್ಯ ಪಡಬೇಕಾಗಿಲ್ಲ. ಒಬ್ಬ ಆದಿವಾಸಿ ಹೆಣ್ಮಗಳನ್ನ ಈ ದೇಶದ ರಾಷ್ಟ್ರಪತಿ ಮಾಡ್ತೀವಿ. ಆಶ್ಚರ್ಯ ಪಡಬೇಕಾಗಿಲ್ಲ. ರಾಮೇಶ್ವರಮಲ್ಲಿ ಎಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಂತ ಒಬ್ಬ ಸೈಂಟಿಫಿಕಲ್ ಡಿಗ್ರಿ ಇಲ್ಲಂದ ಒಬ್ಬ APJ ಅಬ್ದುಲ್ ಕಲಾಂ ಈ ದೇಶದಲ್ಲಿ ಒಬ್ಬ ಸೈಂಟಿಸ್ಟ್ ಆಗ್ತಾರೆ, ರಾಷ್ಟ್ರಪತಿ ಆಗ್ತಾರೆ ಅಂತ ಆಶ್ಚರ್ಯ ಪಡಬೇಕಾಗಿಲ್ಲ. ಆಶ್ಚರ್ಯ ಯಾವಾಗ ಪಡಬೇಕು ಅಂತಂದ್ರೆ, ಇವ್ರಿಗೆಲ್ಲ ರಿಪಬ್ಲಿಕ್ ಆಗಿ ಆ ಸ್ಥಾನ ತುಂಬಲಿಕ್ಕೆ ಅಧಿಕಾರ ಕೊಟ್ಟಿದ್ದೆ ಈ ದೇಶದ ಸಂವಿಧಾನ. ಈ ಸಂವಿಧಾನ ಈ ದೇಶಕ್ಕೆ ಡಿಸೈನ್ ಮಾಡಿ ಬರೆದು ಪವರ್ನ ತುಂಬಿ ನಮ್ಗೆಲ್ಲರೂ ಕೊಡ್ಲಿಕ್ಕೆ ಮುಂದಾಳ ವಹಿಸಿದ್ದೆ ಡಾಕ್ಟರ್ BR ಅಂಬೇಡ್ಕರ್. ಅವರನ್ನ ನಾವ್ ಯಾರು ಹೊಗಳೋದ್ ಬೇಕಾಗಿಲ್ಲ. ಯಾಕಂದ್ರೆ ಚಿನ್ನನ ಹೊಗಳೋಂತ ಅವಶ್ಯಕತೆನೇ ಇಲ್ಲ. ಹಂಗಂದ್ ಮಾತ್ರಕ್ಕೆ ತಗೊಂಡಾಗ ಅದನ್ನ ಕಸದಲ್ಲಿ ಹಾಕಿದ್ರೆ ನಾವ್ ಯಾರು ಸುಮ್ಮನೆ ಇರಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ದೇಶದ ಒಬ್ಬ ಗಡೀಪಾರ್ ಹೋಮ್ ಮಿನಿಸ್ಟರ್ ಆಗ್ತಾನೆ ಅಮಿತ್ ಶಾ. ಆತನ ಬಾಯಲ್ಲಿ ಅಂಬೇಡ್ಕರ್ ಫ್ಯಾಷನ್ ಅಂತೆ. ಒಬ್ಬ ಗಡೀಪಾರಿಂದ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಒಬ್ಬ ಗಡೀಪಾರ್ ಅಂದ್ರೆ ತಾಲೂಕಿಂದ ಹೊರಗಡೆ ಹಾಕೋದು, ಸ್ಟೇಟ್ ಇಂದ ಹೊರಗಡೆ ಹಾಕೋದು, ಕ್ರೈಮ್ ಮಾಡ್ತಾರಂತೆ. ಒಬ್ಬ ಗಡೀಪಾರ್ ಗೃಹ ಮಂತ್ರಿಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ದಿಸ್ ಇಸ್ ವಾಟ್. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಅಮಿತ್ ಶಾ ಪಾರ್ಲಿಮೆಂಟ್ ಅಲ್ಲಿ ಈ ನಡುವೆ ಅಂಬೇಡ್ಕರ್ ಹೆಸರು ಹೇಳೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಅಂಬೇಡ್ಕರ್ ಹೆಸರು ಹೇಳೋದ್ ಬದಲು ದೇವ್ರ ಹೆಸರು ಹೇಳಿದ್ರೆ ಒಳ್ಳೇದಾಗತ್ತೆ ಅನ್ನೋ ಒಂದು ತನ್ನ ಕಲ್ಪನೆಗಳನ್ನು ಹೇಳಿದಾನೆ. ವಿಪರ್ಯಾಸ ಅಂದ್ರೆ, ಹಿಂದೂಗಳಿಗೆ ಬುದ್ಧಿ ಹೇಳೋನು ಒಬ್ಬ ಜೈನು. ಈತ ಮೂಲತಃ ಜೈನ್, ಬಟ್ ಮಾತಾಡೋದು ಮಾತ್ರ ಯಾವಾಗ್ಲೂ ಹಿಂದೂ ಮುಸ್ಲಿಂ ವಿರುದ್ಧ ಮಾತಾಡ್ತಾನೆ. ಇವತ್ತು ತನ್ನ ನಾಲಿಗೆನ ಅರ್ದು ಬಿಟ್ಟು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದಾನೆ. ಅಂಬೇಡ್ಕರ್ ಬಗ್ಗೆ ಮಾತಾಡಕ್ಕಲ್ಲ. ಅಂಬೇಡ್ಕರ್ ಹೆಸರು ಹೇಳಕ್ಕೂ ಈತನಿಗೆ ಯೋಗ್ಯತೆ ಇಲ್ಲ. ಮ್ಯಾಂಡೇಟ್ ಇಲ್ಲದೆ ಇವ್ರ ಹತ್ರ ಭಿಕ್ಷೆ ಬೇಡಿ ಕೇಂದ್ರ ಸರ್ಕಾರ ಮಾಡಿ ಈ ದೇಶಕ್ಕೆ ಸಂವಿಧಾನವನ್ನು ಬರೆದು 78 ವರ್ಷ ಆದ್ರೂ ನನ್ನಂತವನೊಬ್ಬನು ಕೂಗಾಡಿ ಈ ದೇಶದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂದ್ರೆ, ದಟ್ ಈಸ್ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್. ಆ ಕಾನ್ಸ್ಟಿಟ್ಯೂಷನ್ ಬರ್ದವ್ರೆ ಡಾಕ್ಟರ್ BR ಅಂಬೇಡ್ಕರ್. ನೀವು ಮರ್ಯಾದೆ ಕೊಡಬೇಡಿ ಅಂಬೇಡ್ಕರ್ಗೆ. ನೀವು ಯಾವನ ಅವ್ರ ಬಗ್ಗೆ ಆ ಮರ್ಯಾದಿನ ತೆಗಿಲಿಕ್ಕೆ ಈ ಪ್ರಶ್ನೆಯನ್ನ ಅಲ್ಲ. ಒಬ್ಬ ಗಡೀಪಾರ್ ಈ ದೇಶದಲ್ಲಿ ಗೃಹ ಮಂತ್ರಿ ಆಗ್ತಾನೆ ಅಂದ್ರೆ ಅದು ಈ ದೇಶದ ಸಂವಿಧಾನದ ತಾಕತ್ತು ಅಂತ ಈ ಮೂಲಕ ಹೇಳುತ್ತಾ, ಅಂಬೇಡ್ಕರ್ ಈಸ್ ನಾಟ್ ಎ ಮ್ಯಾನ್, ಈಸ್ ಎ ಪವರ್. ಈ ದೇಶಕ್ಕೆ ಒಂದು ಶಕ್ತಿಯನ್ನು ತುಂಬಿದಂತ ವ್ಯಕ್ತಿ. ಈ ದೇಶ 78 ವರ್ಷ ಋತುಗಳು ಕಳೆದ್ರು ನನ್ನಂತನೊಬ್ಬ ಮಾತಾಡ್ತಾನೆ. ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ತನ್ನ ಹಕ್ಕು ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ, ಇವತ್ತು
ನಮ್ಮ ದೇಶದ ಸಂವಿಧಾನ ಕೊಟ್ಟರ ತಾಕತ್ತು. ಈ ಗುಜರಾತಿಗಳು, ಈ ಗುಜರಾತಿ ಮಾರ್ವಾಡಿಗಳು ಅಧಿಕಾರಕ್ಕೋಸ್ಕರ ಮೂರನೇ ಟರ್ಮ್ ವರ್ಗೂ ಮಾಡಬಾರ್ದೆಲ್ಲ ಮಾಡಿದ್ರು. ಆದ್ರೂ ಈ ದೇಶ ಅಲುಗಾಡಿಲ್ಲ, ನಲುಗಾಡಿಲ್ಲ, ಎಲ್ಲದನ್ನು ಸಹಿಸ್ಕೊಂಡು ನೋಡ್ತಾ ಇದೆ. ಸಮಯ ಬರುತ್ತೆ, ಕರ್ನಾಟಕ ಒಂದಲ್ಲ ಒಂದು ಸಮಯದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಕೊಟ್ಟಿತ್ತು, ಮುಂದೇನೂ ಅಷ್ಟೇ ಒಬ್ಬ ಕನ್ನಡಿಗ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ. ಆದಾಗ ಇಂಥ ಮಾರ್ವಾಡಿಗಳಿಗೆ ಅವರ ಯೋಗ್ಯತೆನ ತೋರಿಸುವಂತ ಸಮಯನೂ ಬರ್ತದೆ. ಒಬ್ಬ ಪ್ರೈಮ್ ಮಿನಿಸ್ಟರ್ ಆದ್ರೆ ಇರ್ತಾನೆ ಹೋಯ್ತಾನೆ, ಒಬ್ಬ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅಂತಾನು ಬರ್ತಾನೆ ಹೋಯ್ತಾನೆ. ನಾವೇನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಈ ದೇಶದಲ್ಲಿ ಆ ಅಧಿಕಾರ ಕೊಟ್ಟಿರೋದು ಸಹ ದೇಶದ ಈ ಸಂವಿಧಾನ. ನೋಡ್ರಿ, ನೀವೆಲ್ಲ ಜೈ ಶ್ರೀರಾಮ್ ಅನ್ಕೊಂಡು ಈ ಗುಜರಾತಿ ಮುಂಡೆವ್ಗೆ ಓಟ್ ಕೊಟ್ರಲ್ಲ, ಎಲ್ಲಿ ಕೈ ಹಾಕ್ತಾವ್ರೆ ಯೋಚನೆ ಮಾಡಿ. ನಮ್ಮ ಇತಿಹಾಸ ಕೈ ಹಾಕ್ತಾವ್ರೆ. ನಮ್ಮನ್ನ ಇವನು ಈ ಹೋಮ್ ಮಿನಿಸ್ಟರ್ ಪಾರ್ಲಿಮೆಂಟ್ ಅಲ್ಲಿ ಹೋಮ್ ಮಿನಿಸ್ಟರ್ ಆಗಕ್ಕೂ ಸಂವಿಧಾನನೇ ಕಾರಣ. ಒಬ್ಬ ಜೈನ್ ಮೈನಾರಿಟಿ ಜೈನ್ ಈ ದೇಶದ 3 ಟರ್ಮ್ ಹೋಮ್ ಮಿನಿಸ್ಟರ್ ಆಗ್ತಾನೆ. ನಾವೆಲ್ಲ ಗೆಣಸ್ಕಿಳಕ ಇರೋದು ಒಬ್ಬ ಮೈನಾರಿಟಿ ಜೈನ್. ಅಮಿತ್ ಶಾ ಹಿಂದೂ ಅಲ್ಲ, ಒಬ್ಬ ಜೈನ್ ಈ ದೇಶದ ಹೋಮ್ ಮಿನಿಸ್ಟರ್, ಒಬ್ಬ ಜೈನ್. ಸಮಸ್ಯೆ ಏನು ಅಂತಂದ್ರೆ ಪ್ರಶ್ನೆ ಮಾಡಬೇಕಾದ ಬಾಯಿಗಳು ಮೌನವಾಗಿವೆ. ಒಂದು ಲಿಮಿಟ್ ಓಕೆ, ಲಿಮಿಟ್ ಮೀರಿದ್ರೆ ಸಂವಿಧಾನದ ಪವರ್ ಏನು ಅಂತ ಜನ ತೋರಿಸ್ತಾರೆ. ಇಂಥ ಅಮಿತ್ ಶಾಗಳಿಗೆ ಅಂತ ಹೇಳ್ತಾ ಯಾವುದೋ ಅಫ್ಘಾನಿಸ್ತಾನಿಂದ ಪಾಕಿಸ್ತಾನ ಮೂಲಕ 25 ವರ್ಷದಿಂದ ಡ್ರಗ್ ಅನ್ನು ತರಿಸ್ಕೊಂತಾರೆ. ಡ್ರಗ್ ದಂಧೆ ಸಾವಿರಾರು ಕೋಟಿ ದುಡ್ಡು ಬರ್ತದೆ. 2002ರಲ್ಲಿ ಆ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿ ಗುಜರಾತ್ನ ಗ್ರಿಪ್ಪಲ್ಲಿ ಹಿಡ್ಕೊಂಡವ್ರೆ. 3 ಟರ್ಮ್ ಸಿಎಂ, ಈಗ 3 ಟರ್ಮ್ ಪ್ರೈಮ್ ಮಿನಿಸ್ಟರ್. ಗುಜರಾತಿಗಳು ಅಧಿಕಾರವನ್ನು ಹೆಂಗ್ ಹಿಡ್ಕೊಂಡಿದ್ದಾರೆ ಅಂತ ಕನ್ನಡಿಗರು ಅರ್ಥ ಮಾಡ್ಕೊಬೇಕು. ನಾನು ಪದೇ ಹೇಳ್ತೀನಿ, ಕರ್ನಾಟಕದಲ್ಲಾಗ್ಲಿ ದೆಹಲಿಲಾಗ್ಲಿ ಕನ್ನಡಿಗರ ಅಧಿಕಾರದಲ್ಲಿ ಇರಬೇಕು. ಕನ್ನಡದಲ್ಲಿ ನೀವ್ ಹೇಳ್ತೀರಾ MP ಕಳ್ಸಿದ್ರ, MPಗಳು ಅಧಿಕಾರದಿಲ್ಲ ರೀ, ಗುಲಾಮ್ಗಿರಿಲಿದ್ದಾರೆ. ಆ ಗುಜರಾತಿ ಸೇಟುಗಳು, ಆ ಗುಜರಾತಿ ಮಾರ್ವಾಡಿಗಳು ಬಿಸಾಕಿದಕ್ಕೆ ಸೈನ್ ಮಾಡ್ತಾರೆ, ಕೈ ಕಟ್ಕೊಂಡು ನಿಂತ್ಕೊಂತಾರೆ. ನಮ್ಗೆ ಗುಲಾಮರು ಬೇಕಾಗಿಲ್ಲ, ನಮಗ್ ಬೇಕಾಗಿರೋದು ಜನಪ್ರತಿನಿಧಿಗಳು. ಈ ರೀತಿ ನಮ್ಮವರನ್ನೇ, ಈ ದೇಶಕ್ಕೆ ಸಂವಿಧಾನ ಕೊಟ್ಟವನ್ನೇ ಈ ದೇಶದ ಮಾಜಿ ಗಡೀಪಾರ್ ಅಮಿತ್ ಶಾ ಅವಮಾನ ಮಾಡ್ತಾನೆ ಅಂತಂದ್ರೆ ಇವರ ಮನಸ್ಸುಗಳಲ್ಲಿ ಏನಿದೆ ನೀವೇ ಅರ್ಥ ಮಾಡ್ಕೊಳ್ಳಿ. ರಾಮ ದೇವಸ್ಥಾನ, ಮುಸಲ್ಮಾನ, ಪಾಕಿಸ್ತಾನ ಅನ್ಕೊಂಡು ಓಟ್ ಹೊತ್ತಿದ್ರೆ ಅವ್ರಿಗೆ ನಿಮ್ಗೆ ಗೂಟಿಗೆ ಇಕ್ತಾರೆ. ಅಂಬೇಡ್ಕರ್ ಫ್ಯಾಷನ್, ಅಂಬೇಡ್ಕರ್ ಪವರು, ಅಂಬೇಡ್ಕರ್ ಬರ್ದಿರೋ ಬುಕ್ಕೆ ಪವರು. ನಿನಗೆ ದೇವ್ರ ಹೆಸರು ಹೇಳ್ದೆ ಪವರು, ಯಾಕಂದ್ರೆ ಜನಗಳನ್ನ ಗೂಬೆ ಮಾಡೋದು ದೇವ್ರ ಹೆಸರು ಹೇಳ್ಕೊಂಡೆ. ನೀವು ಬಿಜೆಪಿ ಸಂವಿಧಾನ ಇಟ್ಕೊಂಡು ಓಟ್ ಕೇಳ್ತದ? ಕೇಳಲ್ಲ. ನೀವು ಕೇಳದೆ ದೇವ್ರ ಹೆಸರು ಹೇಳ್ಕೊಂಡು, ಯಾಕಂದ್ರೆ ದೇವ್ರ ಹೆಸರು ಹೇಳಿಲ್ಲ ಅಂದ್ರೆ ನಿಮ್ಮಲ್ಲಿ ಯಾವನು ಓಟ್ ಹಾಕಲ್ಲ. ಈ ದೇಶದಲ್ಲಿ ಅಧಿಕಾರ ಎಷ್ಟು ಮುಖ್ಯನೋ ಸ್ವಾಭಿಮಾನ ಅಷ್ಟೇ ಮುಖ್ಯ. ಒಬ್ಬ ಸಾಮಾನ್ಯ ಹಳ್ಳಿ ಮನುಷ್ಯ ನನ್ನಂತ ಮಾತಾಡ್ತಾನೆ ಅಂತಂದ್ರೆ ಅದು ಈ ದೇಶದ ಸಂವಿಧಾನದ ತಾಕತ್ತು. ಒಬ್ಬ ಗಡೀಪಾರಿಂದ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ಒಬ್ಬ ಗಡೀಪಾರ್ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ಒಬ್ಬ ಟೀಮ್ ಆರೋನು, ಈ ದೇಶದಲ್ಲಿ ಟೀಮ್ ಆರೋನು ಪ್ರೈಮ್ ಮಿನಿಸ್ಟರ್ ಆಗೋದು ತಪ್ಪಲ್ಲ, ಅದನ್ನು ಉಳಿಸ್ಕೊಡೋ ತಪ್ಪು. ಎಷ್ಟು ಜನ ಟೀಮ್ ಆರೋರು ಈ ದೇಶದಲ್ಲಿ ಅಧಿಕಾರಿ ತಂದಿದ್ದಾರೆ? ತಂದಿಲ್ಲ.
ಈ ದೇಶದಲ್ಲಿ ನಾನು ಟೀಮ್ ಆರೋನು ಅಂತ ಹೇಳ್ಕೊಂಬಂದು ಅಧಿಕಾರ ಹಿಡಿದ ಮೇಲೆ ಎಷ್ಟು ಜನ ಬಡತನ ನಿರ್ಮೂಲನೆ ಆಗಿದೆ? ಎಷ್ಟು ಯೂನಿವರ್ಸಿಟಿ ಕಟ್ಟಿದ್ದೀರಾ? ಎಷ್ಟು ಮೆಡಿಕಲ್ ಕಾಲೇಜ್ ಕಟ್ಟಿದ್ದೀರಾ? ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ದೀರಾ? ಎಷ್ಟು ಕೇಂದ್ರೀಯ ವಿದ್ಯಾಲಯ ಸ್ಕೂಲುಗಳನ್ನ ಸ್ಥಾಪನೆ ಮಾಡಿದ್ದೀರಾ? ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ದೀರಾ? ದೇಶದಲ್ಲಿ ಎಷ್ಟು ಸಾಲ ತೀರಿಸಿದ್ದೀರಾ? ದೇಶದಲ್ಲಿ ಜನ ಖುಷಿಯಾಗಿದ್ದಾರಾ? ಏನು ಗೊತ್ತಿಲ್ಲ. ಟೀಮ್ ಆರೋನ್ ಕೈಗೆ ದೇಶ ಕೊಟ್ಟು ಗಡೀಪಾರೋದನ್ ಕೈಗೆ ಹೋಮ್ ಮಿನಿಸ್ಟರ್ ಮಾಡಿ ಇವತ್ತು ಅಂಬೇಡ್ಕರ್ ಫ್ಯಾಷನ್ ಅನ್ನೋ ಮಟ್ಟಕ್ಕೆ ಬಂದಿದೆ. ಇದಕ್ಕೆ ಕಾಲವೇ ಉತ್ತರ ಕೊಡ್ತದೆ. ಕಾಲಾಯ ತಸ್ಮೈ ನಮಃ. ನಮ್ಮ ರಚಿತರಾಮ್ ಹೇಳ್ದಂಗೆ ಸಮಯಕ್ಕೆ ಇನ್ನಂತನೋ ಗಡೀಪಾರ್ ಇವತ್ತು ದೇಶದಲ್ಲಿ ಹೋಮ್ ಮಿನಿಸ್ಟರ್ ಆಗವನಂತಂದ್ರೆ ಅದು ಕೂಡ ಅಂಬೇಡ್ಕರ್ ಕಾರಣ, ಅವ್ರು ಕೊಟ್ಟಂತ ಸಂವಿಧಾನವೇ ಕಾರಣ. ಗಡೀಪಾರ್ ಗುಜರಾತಿ ಸೇಟು ಅಮಿತ್ ಶಾ, ನೀನೊಬ್ಬ ಜೈನ್ ಅನ್ನೋದು ಮರಿಬೇಡ. ಒಬ್ಬ ಜೈನು ಮೂಲ ನಿವಾಸಿಗಳಿಗೆ ಪಾಠ ಹೇಳುವಂತ ಅವಶ್ಯಕತೆ ಇಲ್ಲ. ನೀನ್ ಪಾರ್ಲಿಮೆಂಟ್ ಅಲ್ಲಿ MP ಆಗಿರ್ಬೋದು, ಬಿಜೆಪಿ ಅಧ್ಯಕ್ಷನೇ ಆಗಿರೋ, ನೀನು ಹೋಮ್ ಮಿನಿಸ್ಟರ್ ಆಗಿರೋ, ಲಿಮಿಟ್ ಅಲ್ಲಿರೋ, ಲಿಮಿಟ್ ಮೀರ್ಬೇಡ ಅಮಿತ್ ಶಾ. ಈ ದೇಶದ ಜನ ಏನಾರು ಮಾತಾಡೋ ಶುರು ಹಚ್ಕೊಂಡ್ರೆ ಮೋಸ್ಟ್ಲಿ ಗಂಟು ಮೂಟೆ ಕಟ್ಕೊಂಡು ಓಡೋಬೇಕಾಗ್ತದೆ. ಎಚ್ಚರವಾಗಿರು ಅಂತ ಹೇಳುತ್ತಾ, ಅಂಬೇಡ್ಕರ್ ತಮಾಷೆನೂ ಅಲ್ಲ, ಅಂಬೇಡ್ಕರ್ ಫ್ಯಾಷನ್ ಅಲ್ಲ, ಅಂಬೇಡ್ಕರ್ ನಮ್ಮ ಸಂಸ್ಕಾರ, ಅಂಬೇಡ್ಕರ್ ನಮ್ಮ ಪವರ್, ಅಂಬೇಡ್ಕರ್ ಬರೆದಿರೋ ಸಂವಿಧಾನದಿಂದ ಈ ದೇಶದ ಪಾರ್ಲಿಮೆಂಟ್ ಅಲ್ಲಿ ನಿನ್ನಂತ ಜೈನು ಹೋಮ್ ಮಿನಿಸ್ಟರ್ ಆಗ್ತಾನೆ ಅಂತ ಹೇಳುತ್ತಾ, ಈ ಮೈನಾರಿಟಿ ಮೈಂಡೆಡ್ ಫೆಲೋಸ್ಗೆ ಸಮಯ ಉತ್ತರ ಕೊಡಬೇಕು. ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಬೇಕು. ಒಬ್ಬ ಜೈನು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ಇದಕ್ಕಿಂತ ಬೇಕಾ? ನಾನು ಯಾಕೆ ಅವನೊಬ್ಬ ಗುಜರಾತಿ ಸೇಟು ಜೈನ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಮೂಲದ ಬಗ್ಗೆ ಅವನು ಮಾತಾಡಿದ್ರೆ ಅವನ ಬಗ್ಗೆ ನಾವು ಮಾತಾಡ್ಲೇಬೇಕು. ಮಾತಾಡ್ತೀವಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಜೈ ಸಂವಿಧಾನ, ಜೈ ಅಂಬೇಡ್ಕರ್. ಥ್ಯಾಂಕ್ ಯು, ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.